ಎಲ್ಲರಿಗೂ ಚಿಲ್ಡ್ರನ್ ಕಾಂಪಿಟೇಟಿವ್ ವರ್ಲ್ಡ್ಗೆ ಸ್ವಾಗತ. ಇಂದು ನಾವು NMMS, TET, GPSTR ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಾಗ್ತಕ್ಕಂಥ GK ಜನರಲ್ ಸೈನ್ಸ್ ಸೋಷಿಯಲ್ ಪ್ರಶ್ನೆಗಳನ್ನು ಚರ್ಚಿಸೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಅತ್ಯಂತ ಅವಶ್ಯಕ. ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಆಪ್ಷನ್ನು ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯ್ ಪಟೇಲ್ ಅಂತಿದೆ. ನಿಮಗೆಲ್ಲ ಗೊತ್ತಿರುವಂತೆ ಉತ್ತರವನ್ನು ಹೇಳ್ತೀರಿ. ನೀವು ಸರಿಯಾದ ಉತ್ತರ ಹೇಳಿದಿರಿ, ಜವಾಹರ್ಲಾಲ್ ನೆಹರು ಅಂಥೇಳಿ. ಮುಂದಿನ ಪ್ರಶ್ನೆ, ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೆಯಿತು? ನಮ್ಮ ಸಮಾಜದಲ್ಲಿ ಬರ್ತಕ್ಕಂಥ ಪಾಣಿಪತ್ ಕದನದಲ್ಲಿ ಯಾವ ಇಸ್ವಿ ಅಂತ ಕೇಳಿದಾರೆ. 1761, 1947, 1856, 1526. ಸರಿಯಾದ ಉತ್ತರವನ್ನು ಯೋಚಿಸಿ ಗುರುತಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ, 1526. ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೀತು ಅಂದ್ರೆ 1526 ಒಳಗೆ ನಡೀತು. ನೆಕ್ಸ್ಟ್, ಸ್ವಾಭಾವಿಕ ದಹನಕ್ಕೆ ಒಂದು ಉದಾಹರಣೆ ಯಾವ್ಯಾವ ಕೊಟ್ಟರು ನೋಡ್ರಿ. ಇಂಗಾಲ, ಪೆಟ್ರೋಲು, ಡೀಸೆಲ್ಲು, ರಂಜಕ. ಸೊ ಇದರಲ್ಲಿ ಯಾವುದೋ ಒಂದು ಮೂಲ ವಸ್ತು ಅಥವಾ ಒಂದು ವಸ್ತು ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಗಾಳಿ ಸಂಪರ್ಕ ಬಂದಾಗ ಹೊತ್ತಿ ಉರಿಯುತ್ತೆ. ಯಾವುದು ಅಂತೇಳಿ ನಾವು ಹೇಳಬೇಕು. ಸೊ ಹಂಗಾರೆ ಸರಿಯಾದ ಉತ್ತರ ಯಾವುದ್ರ ಇದ್ರಾಗ ರಂಜಕ. ಇದಕ್ಕೆ ಫಾಸ್ಫರಸ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಆದ್ದರಿಂದ ನಾವು ಏನು ಮಾಡ್ತೀವಿ, ನೀರಿನಲ್ಲಿ ಸಂಗ್ರಹ ಮಾಡಿಡ್ತೀವಿ. ಗಾಳಿ ಸಂಪರ್ಕ ಬಂದ ಕೂಡಲೇ ಇದು ಹೊತ್ತು ಉರಿಯುತ್ತೆ. ರಂಜಕ ಒಂದು ಲೋಹ ಆಗಿದ್ದರೂ ಕೂಡ ಇದು ತನ್ನಷ್ಟಕ್ಕೆ ತಾನೇ ಹೊತ್ತಿರೋದ್ರಿಂದ ಸ್ವತಃ ದಹನವಂತಕ್ಕಂಥ ವಸ್ತು ಯಾವುದು ಅಂತಂದ್ರೆ ರಂಜಕ. ಇನ್ನೊಂದು ಪ್ರಶ್ನೆ, ಒಂದು ಲೋಹವನ್ನು ಇನ್ನೊಂದು ಲೋಹದ ಮೇಲೆ ವಿದ್ಯುತ್ತಿನ ಸಹಾಯದಿಂದ ಲೇಪನ ಮಾಡುವ ಕ್ರಿಯೆ. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. ಏನಾಗಬೇಕಾಗಿತ್ತು, ವಿದ್ಯುತ್ತಿನ ಸಹಾಯದಿಂದ ಲೇಪನ ಮಾಡುವ ಕ್ರಿಯೆ. ವಿದ್ಯುತ್ತನ್ನು ಬಳಸಿಕೊಂಡು ಒಂದು ಲೋಹವನ್ನು ಇನ್ನೊಂದು ಲೋಹದ ಮೇಲೆ ಅವನಕ್ಕೂ ಲೇಪನವನ್ನು ಮಾಡೋದು. ಅದಕ್ಕೇನು ಕರೀತಾರೆ, ಆಕ್ಷೀಕರಣ, ಎಲೆಕ್ಟ್ರೋಪ್ಲೇಟಿಂಗ್, ನೈಟ್ರೀಕರಣ ಮತ್ತು ಬಣ್ಣದ ಲೇಪನ ಅಂತ ಕರೀತಾರೆ. ಈ 4 ಆಪ್ಷನಲ್ಲಿ ಯಾವುದು ಸರಿ ಅಂತೇಳಿ ನೀವು ಹುಡುಕಬೇಕು. ಸೊ ನಿಮಗೆ ಗೊತ್ತಿರುವಂತೆ ಯಾವುದ್ರ ಉತ್ತರ ಅಂತಂದರೆ ಎಲೆಕ್ಟ್ರೋಪ್ಲೇಟಿಂಗ್, ವಿದ್ಯುತ್ ಲೇಪನ ಅಂತ ಕರಿತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಅಂದರೂ ಅಷ್ಟೇ, ವಿದ್ಯುತ್ ಲೇಪನ ಅಂದರೂ ಅಷ್ಟೇ. ಸೊ ಅರ್ಥ ಏನು, ಒಂದು ಲೋಹವನ್ನು ಇನ್ನೊಂದು ಲೋಹದ ಮೇಲೆ ವಿದ್ಯುತ್ತಿನ ಸಹಾಯದಿಂದ ಲೇಪನ ಮಾಡ್ತಕ್ಕಂಥ ಕ್ರಿಯೆ. ಆಪ್ಷನ್ ಕೊಟ್ಟಿದ್ದರು, ಅದರ ಸರಿಯಾದ ಉತ್ತರ ಎಲೆಕ್ಟ್ರೋಪ್ಲೇಟಿಂಗ್ ಅಂಥೇಳಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದವರು ಯಾರು? ವಿದ್ಯುತ್ ಪ್ರವಾಹದಿಂದ ಕಾಂತೀಯ ಪರಿಣಾಮ ಉಂಟಾಗುತ್ತೆ ಅಂತೇಳಿ ಹೇಳಿದಂಥ ವಿಜ್ಞಾನಿ ಯಾರವರು ಅಂತಂದರೆ ನ್ಯೂಟನ್, ವ್ಯಾಟ್, ಐರ್ಸ್ಟೆಡ್, ವಿಲಿಯಂ ಹಾರ್ವೆ. 4ರಲ್ಲಿ ಯಾವುದೋ ಒಬ್ಬ ವಿಜ್ಞಾನಿ ಏನು ಮಾಡಿದ್ದಾರೆ ಅಂತಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದರು. ನೀವು ತಿಳಿದಿರುವಂತೆ ಇದರ ಸರಿಯಾದ ಉತ್ತರ ಯಾವುದ್ರಿ, ಐರ್ಸ್ಟೆಡ್ ಅಂತ ಹೇಳ್ತೀವಿ ನಾವು. ವಿದ್ಯುತ್ ಪ್ರವಾಹದಿಂದ ಕಾಂತೀಯ ಪರಿಣಾಮ ಕಂಡುಹಿಡಿದವರು ಯಾರು? ಐರ್ಸ್ಟೆಡ್. ಇನ್ನು ರಕ್ತವನ್ನು ಶುದ್ಧೀಕರಿಸುವ ವಿಧಾನ, ಇದಕ್ಕೇನಂತ ಕರೀತಾರೆ? ನಮ್ಮದಲ್ಲಿರತಕ್ಕಂಥ ರಕ್ತವನ್ನು ಕಲುಷಿತಗೊಂಡಾಗ ಶುದ್ಧ ಮಾಡಲಿಕ್ಕೆ ವೈದ್ಯಕೀಯವಾಗಿ ಒಂದು ಪ್ರಕ್ರಿಯೆಯನ್ನು ಬಳಸ್ತಾರೆ, ವಿಧಾನವನ್ನು ಬಳಸ್ತಾರೆ. ಅದರ ಹೆಸರು ಏನು? ಪ್ರಸರಣ ವಿಧಾನ, ರಕ್ತ ಪರಿಚಲನೆ, ಆಸ್ಮಾಸಿಸ್, ಡಯಾಲಿಸಿಸ್ ಅಂತ ಕರೀತಾರೆ. ಸೊ ಎಲ್ಲರಿಗೂ ಗೊತ್ತಿರುವಂತೆ ರಕ್ತವನ್ನು ಶುದ್ಧೀಕರಿಸುವ ವಿಧಾನ ಯಾವುದ್ರಿ? ಡಯಾಲಿಸಿಸ್. ಡಯಾಲಿಸಿಸ್ನಿಂದ ಕಿಡ್ನಿ ಫಂಕ್ಷನನ್ನು ಸುಧಾರಿಸ್ಬೋದು. ಕಿಡ್ನಿ ಫಂಕ್ಷನ್ ಸುಧಾರಿಸಿದ್ರೆ ನಮ್ಮದು ರಕ್ತ ಶುದ್ಧೀಕರಣ ಆಗುತ್ತೆ ಅಂಥೇಳಿ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್, ಮೊಗ್ಗು ಬೆಳೆಯುವುದರ ಮೂಲಕ ಸಂತಾನೋತ್ಪತ್ತಿ ಕಂಡುಬರುತ್ತೆ. ಕೆಳಗಿನ ಕೊಟ್ಟಿರ್ತಕ್ಕಂಥ ವಸ್ತುಗಳು ಯಾವ್ರಿ? ಕಪ್ಪೆ, ಹೈಡ್ರಾ, ಕೀಟಗಳು, ಅಮೀಬಾ. ಈ 4 ಅಂಶಗಳಲ್ಲಿ, ಈ 4 ಜೀವಿಗಳಲ್ಲಿ ಯಾವುದೋ ಒಂದು ಜೀವಿ ಮೊಗ್ಗನ್ನು ಬೆಳೆಸೋದ್ರ ಮೂಲಕವಾಗಿ ಸಂತಾನೋತ್ಪತ್ತಿ ಕಂಡುಬರುತ್ತೆ. ಯಾವುದು ಅಂತಂದರೆ ಸರಿಯಾದ ಉತ್ತರ ಯಾವುದ್ರಿ? ಹೈಡ್ರಾ. ಹೈಡ್ರಾದಲ್ಲಿ ಮೊಗ್ಗು ಬೆಳೆಯೋದ್ರ ಮೂಲಕವಾಗಿ ಉತ್ಪತ್ತಿ ಆಗುತ್ತೆ. ಇನ್ನು ಮೀನುಗಳು ಉಸಿರಾಡಿಸುವ ಅಂಗ ಯಾವುದು? ಮೀನುಗಳು ಯಾವುದರ ಮೂಲಕ ಉಸಿರಾಟವನ್ನು ಮಾಡ್ತಾವೆ? ಆಪ್ಷನ್ ಕೊಟ್ಟರೆ ಚರ್ಮದ ಮೂಲಕ ಉಸಿರಾಡಿಸ್ತಾವೆ, ಶ್ವಾಸಕೋಶದ ಮೂಲಕ ಉಸಿರಾಡಿಸುತ್ತೆ, ಕಿವಿರುಗಳ ಮೂಲಕ ಉಸಿರಾಡಿಸುತ್ತೆ, ಕಣ್ಣಿನ ಮೂಲಕ ಉಸಿರಾಡಿಸುತ್ತೆ. ಮೀನುಗಳು ಯಾವುದ್ರ ಮೂಲಕ ಉಸಿರಾಟ ಮಾಡ್ತಾವೆ? ನಿಮಗೆ ಬರುವಂತೆ ಸರಿಯಾದ ಉತ್ತರ ಯಾವುದ್ರಿ? ಕಿವಿರುಗಳು.
ಕಿವಿರುಗಳ ಮೂಲಕ ಮೀನು ಉಸಿರಾಡಿಸ್ತವೆ. ಅದಕ್ಕೆ ಇನ್ನೊಂದು ಹೆಸರು ಗಿಲ್ಸ್ ಅಂತಲೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಗಿಲ್ಸ್ಗಳ ಸಹಾಯದಿಂದ ಮೀನುಗಳು ಉಸಿರಾಟವನ್ನು ಮಾಡ್ತವೆ. ಇನ್ನು ಕೋಣೆಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವ ಅಲೋಹ, ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋರಿ. ವಾತಾವರಣದಲ್ಲಿರ್ತಕ್ಕಂಥ ಉಷ್ಣತೆ ಪ್ರಕಾರ ಕೆಳಗಿರ್ತಕ್ಕಂಥ ಲೋಹಗಳಲ್ಲಿ ಯಾವುದೋ ಒಂದು ಲೋಹ ಏನಾಗುತ್ತೆ ಅಂತಂದರೆ ಅಲೋಹ ದ್ರವ ಸ್ಥಿತಿಯಲ್ಲಿದೆ. ಯಾವ್ಯಾವ ಕೊಟ್ಟರು? ಪಾದರಸ, ಬ್ರೋಮಿನ್, ಕ್ಲೋರಿನ್, ಸೋಡಿಯಂ ಕೊಟ್ಟರು. ಇದು ಅಲೋಹನ ಆಗಿರಬೇಕು ಮತ್ತು ಸಾಮಾನ್ಯ ಸ್ಥಿತಿಯಲ್ಲಿ ಏನಾಗಿರಬೇಕು? ದ್ರವ ಸ್ಥಿತಿಯಲ್ಲಿರಬೇಕು. ಅಂತಹ ಅಲೋಹ ಯಾವುದ್ರಿ ಅಂದರೆ ಬ್ರೋಮಿನ್ ಆಗುತ್ತೆ. ಪಾದರಸ ಲೋಹ ಆಗುತ್ತೆ. ಸೊ ಹಾಗಾಗಿ ಕೋಣೆಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರತಕ್ಕಂಥ ಅಲೋಹ ಯಾವುದ್ರಿ? ಬ್ರೋಮಿನ್. ಅದೇ ಥರ ಕೋಣೆಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವ ಲೋಹ ಯಾವುದು? ಸೇಮ್ ಪ್ರಶ್ನೆಗಳದಾವೆ. ಉತ್ತರ ಬ್ರೋಮಿನ್, ಸೋಡಿಯಂ, ಪಾದರಸ, ಕ್ಲೋರಿನ್. ಇಲ್ಲಿ ಸರಿಯಾದ ಉತ್ತರ ಯಾವುದು ರೀ? ಪಾದರಸ ಆಗುತ್ತೆ. ಇದು ಬ್ರೋಮಿನ್ ಅಲೋಹ. ದ್ರವ ಸ್ಥಿತಿಯಲ್ಲಿರುವ ನಿಮಗೊಂದು ಪ್ರಶ್ನೆ ಬರ್ತದೆ. ದ್ರವ ಸ್ಥಿತಿಯಲ್ಲಿರುವ ಅಲೋಹ ಅಂದರೆ ಏನು ಬರೀಬೇಕು? ಬ್ರೋಮಿನ್ ಬರೀಬೇಕು. ಅದೇ ಥರ ದ್ರವ ಸ್ಥಿತಿಯಲ್ಲಿರುವ ಲೋಹ ಅಂತ ಕೇಳಿದರೆ ಅದು ಬರೀಬೇಕು ರೀ? ಪಾದರಸವನ್ನು ಬರೀಬೇಕು. ಎರಡು ಉತ್ತರ. ಕೋಣೆಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವ ಲೋಹ ಪಾದರಸ, ಅಲೋಹ ಯಾವುದು? ಬ್ರೋಮಿನ್. ಇದನ್ನು ಸ್ವಲ್ಪ ಸರಿಗೆ ನೆನಪಿಟ್ಕೋರಿ. ಬ್ರೋಮಿನ್ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಲೋಹ, ನಂತರ ಲೋಹ ಪಾದರಸ. ನೆಕ್ಸ್ಟ್ ಇದಕ್ಕೆ ಮರ್ಕ್ಯುರಿ ಅಂತಲೂ ಕೂಡ ಹೇಳ್ತೀವಿ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣ ತೆಗೆದುಕೊಂಡ್ರೆ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅಂಥೇಳಿ ಹೇಳಬೇಕು. ಆಪ್ಷನ್ನು ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ? ರಾಜಸ್ಥಾನ್. ವಿಸ್ತೀರ್ಣವನ್ನು ತೆಗೆದುಕೊಳ್ಳೋದ್ರ ಮೂಲಕ ಅದರ ರಾಜಸ್ಥಾನ ಅತ್ಯಂತ ದೊಡ್ಡ ರಾಜ್ಯ ಆಗಿ ನಮಗೆ ಕಂಡು ಬರ್ತದೆ. ಇನ್ನು ಅದೇ ಥರನಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾವಾಗ ಸ್ಥಾಪಿಸಲಾಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದ ಇಸ್ವಿ ಯಾವುದು? 1857, 1885, 1905, 1919. ಸೊ ಸರಿಯಾದ ಉತ್ತರ ಯಾವುದು ಇದ್ರಾಗ ಅಂದರೆ 1885. 1885 ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ವತಂತ್ರ ಸಂದರ್ಭದಲ್ಲಿ ಸ್ಥಾಪಿಸಲ್ಪಡ್ತು. ಇನ್ನು ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಸಂವಿಧಾನ ರಚನೆಗಾಗಿ ಒಂದು ಸಮಿತಿಯನ್ನು ಮಾಡಿದರು. ಆ ಸಭೆ ಮಾಡಿಗೆ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ. ಅದಕ್ಕೆ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಲ್ಲಿ 4 ಅಕ್ಷರ ಅದಾವೆ. ರಾಜೇಂದ್ರ ಪ್ರಸಾದ್ ಇದೆ, ಭೀಮರಾವ್ ಅಂಬೇಡ್ಕರ್ ಇದೆ, ಜವಾಹರ್ಲಾಲ್ ನೆಹರು ಇದೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥವ್ರು ಇಬ್ಬರು, ಒಂದು ರಾಜೇಂದ್ರ ಪ್ರಸಾದ್, ಇನ್ನೊಂದು ಭೀಮರಾವ್ ಅಂಬೇಡ್ಕರ್. ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರೆ, ಭೀಮರಾವ್ ಅಂಬೇಡ್ಕರ್ ಅವರು ಏನಾಗ್ತಾರೆ? ಕರಡು ರಚನಾ ಸಮಿತಿ ಅಧ್ಯಕ್ಷರಾಗ್ತಾರೆ. ಹಾಗಾಗಿ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾವುದು? ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇನ್ನು ಅದೇ ಪ್ರಶ್ನೆ ಬಂತು ನೋಡ್ರಿ, ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾರು? ಇಲ್ಲಿ ರಾಜೇಂದ್ರ ಪ್ರಸಾದ್ ಇದೆ, ಅಂಬೇಡ್ಕರ್ ಇದೆ, ಜವಾಹರ್ಲಾಲ್ ನೆಹರು ಇದೆ, ವಲ್ಲಭಾಯ್ ಪಟೇಲ್ ಇದೆ. ಸರಿಯಾದ ಉತ್ತರ ಯಾವುದು ಇದ್ರಾಗ? ಭೀಮರಾವ್ ಅಂಬೇಡ್ಕರ್. ನೆನಪಿಡಬೇಕು, ಭೀಮರಾವ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದರೆ, ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು. ಕರಡು ರಚನಾ ಸಭೆ ಭೀಮರಾವ್ ಅಂಬೇಡ್ಕರ್, ಟೋಟಲ್ ಸಂವಿಧಾನ ಸಭೆಯ ರಚನೆಕಾರರು ಯಾರಾಗಿದ್ದರು? ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು. ಕೆಳಗಿನವುಗಳಲ್ಲಿ ಯಾವುದು ನೀರಿನಿಂದ ಹರಡುವ ರೋಗವಲ್ಲ? ಇದಷ್ಟು ರೋಗಗಳ ಹೆಸರು ಕೊಟ್ಟಿದ್ದಾರೆ. ಕಾಲ್ರಾ, ಏಡ್ಸ್, ಹೆಪಟೈಟಿಸ್ ಬಿ ಮತ್ತು ಭೇದಿ. ಇದು ನೀರಿನಿಂದ ಹರಡೇ ಇರತಕ್ಕಂಥ ರೋಗ ಯಾವುದು ಅಂತಂದ್ರೆ ಗೊತ್ತಿದೆ. ಕಾಲ್ರಾ ನೀರಿಂದ ಬರುತ್ತೆ, ಹೆಪಟೈಟಿಸ್ ಬಿ ನೀರಿನ ವ್ಯತ್ಯಾಸದಿಂದ ಆಗುತ್ತೆ, ಭೇದಿನೂ ಕೂಡ ನೀರಿನ ವ್ಯತ್ಯಾಸದಿಂದ ಆಗುತ್ತೆ. ಏಡ್ಸ್ ಹಾಗಾದರೆ ನೀರಿನಿಂದ ಹರಡದೇ ಇರತಕ್ಕಂಥ ರೋಗವಾಗಿದೆ. ಹಂಗೆ ಉತ್ತರ ಯಾವುದು ರೀ? ಏಡ್ಸ್. ಇನ್ನು ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಒಂದು ಪ್ರಶ್ನೆ ಬಂದಿತ್ತು, ರಕ್ತೀಕರಿಸ್ತಕ್ಕಂಥ ವಿಧಾನ ಯಾವುದು ಅಂತ ಕೇಳಿದ್ವಿ. ಇಲ್ಲಿ ಡಯಾಲಿಸಿಸ್ ಅಂತ ಹೇಳಿದ್ವಿ. ಇಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ರೀ ಅಂತಂದ್ರೆ ಅದು ಸರಿಯಾದ ಉತ್ತರ ಯಾವುದು ರೀ? ಮೂತ್ರಪಿಂಡ ಆಗುತ್ತೆ. ಯಾವುದು? ಮೂತ್ರಪಿಂಡ ಅಥವಾ ಕಿಡ್ನಿ ಅಂತಲೂ ಕೂಡ ನಾವು ಇದಕ್ಕೆ ಕರಿತೀವಿ. ಇನ್ನು ಲೋಕಸಭೆಯ ಅಧಿಕಾರಾವಧಿ ಎಷ್ಟು? ನಮ್ಮ ಭಾರತದಲ್ಲಿರ್ತಕ್ಕಂಥ ಲೋಕಸಭೆಗೆ ಒಂದು ಸಲ ಇಲೆಕ್ಷನ್ ಆದ ನಂತರ ಎಷ್ಟು ವರ್ಷದವರೆಗೆ ಅದು ಇರುತ್ತೆ ಅಂತ ಪ್ರಶ್ನೆ ಇದೆ. 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ ಇದೆ. ನಿಮಗೆಲ್ಲ ಗೊತ್ತಿರುವಂತೆ ಲೋಕಸಭೆ ಅಧಿಕಾರಾವಧಿ ಎಷ್ಟು ರೀ? 5 ವರ್ಷ. ಸೊ ಹಾಗಾಗಿ ಲೋಕಸಭೆ ಅಧಿಕಾರಾವಧಿ ಎಷ್ಟು? 5 ವರ್ಷ ಅಂತೇಳಿ ನಾವು
ಹೇಳಬಹುದು. ಸೊ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇಂತಹ ಹಲವಾರು ಪ್ರಶ್ನೆಗಳೊಂದಿಗೆ ನಾವು ತಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.